ಅಡವಿಲಿಂಗ ಮಹಾರಾಜ ಜ್ಞಾನಿಗಳು ಹೇಳ್ತಾರೆ. 9 ಥರದ ಭಕ್ತಿ ಯಾವುದು ಅಂತಂದ್ರೆ ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ನಾಮದ ಭಕ್ತಿ, ಪಾದ ಸೇವನ ಭಕ್ತಿ, ಅರ್ಚನ ಭಕ್ತಿ, ವಂದನ ಭಕ್ತಿ, ದಾಸ್ಯ ಭಕ್ತಿ, ಸತ್ಯ ಭಕ್ತಿ, ಆತ್ಮನಿವೇದನ ಭಕ್ತಿ ಅಂತ 9 ಥರದ ಭಕ್ತಿಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಈ 9 ಥರದ ಭಕ್ತಿಯನ್ನ ಈಗ ನೀವೆಲ್ಲರೂ ಏನಾದ್ರು ಮಾಡಿರ್ತೀವಿ. ಯಾರು ಅಂತಂದ್ರೆ ಏನಾದ್ರು ಶ್ರವಣ ಭಕ್ತಿ ಅಂದ್ರೆ ಇದು ಹೇಳುವುದು ಇದು ಕೇಳುವಂಥದ್ದು. ಈಗ ಊರಿಗೆ ಹೋಗುವ ಅವಸರದಲ್ಲಿದ್ದೇವೆ. ಸಂಕ್ಷಿಪ್ತದಲ್ಲಿ ವೇದಿಕೆ ಮೇಲೆ ಆಚರಣೆಂತ ಪೂಜ್ಯರು ಒಂದೆರಡು ಮಾತನಾಡ್ತಾ ಇದ್ದಾರೆ. ಕೊನೆಯದಾಗಿ ಆಶೀರ್ವಚನ ಶ್ರೀ ಶಿವಗೇಶ್ವರ ಮಹಾಸ್ವಾಮಿಗಳಿಂದ ನಡೀತಾ ಇದೆ. ಸಂಕ್ಷಿಪ್ತವಾಗಿ ತಮಗೆ ತಿಳಿಪಡಿಸಬೇಕು ಅಂತಂದ್ರೆ 8 ವರ್ಷ ಪರ್ಯಂತರವಾಗಿ ತಾವುಗಳೆಲ್ಲರೂ ಸೇವೆಯನ್ನು ಮಾಡ್ತಾ ಇದ್ದೀರಿ. ಈ ಸೇವೆಯನ್ನು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀರಿ. ನಂತರ ಶಿವಕುಮಾರ್ ಮಾಜನ್ ಶೆಟ್ಟಿ ಅವರು, ಕುಮಾರ್ ಶಂಕರಪ್ಪಣ್ಣ ಅವರು, ಕೊನೆಯದಾಗಿ ಇನ್ನು ನಾಮದ ಭಕ್ತಿ ಅಂದ್ರೆ ಆ ಗುರುವಿನ ನಾಮನೇ ಏನದ, ಗುರುವಿನ ಮಹಾವಾಕ್ಯ ಆಗಲಿ ಅಥವಾ ಏನದ ದೇವರ ಹಾಡುಗಳನ್ನಾಗಲಿ ಇದಕ್ಕೆ ಏನತ್ತರ ಅಂತಂದ್ರೆ ಏನದ ಇದು ಕೀರ್ತನ ಭಕ್ತಿ ಅಂತ ಹೇಳ್ತಾರೆ. ಇನ್ನು ಪಾದ ಸೇವನ ಭಕ್ತಿಯನ್ನು 4-5 ದಿವಸ ಪರ್ಯಂತರವಾಗಿ ಕುಂಕುಮ, ಆಮೇಲೆ ಹಾರ, ವಿಭೂತಿ, ನಕಲಿಗೆ ಧರಿಸ್ಕೊಳ್ಳೋದಾಯಿತು. ಸೇವಕರಾಗಿ ಇಲ್ಲಿ ಕೆಲಸ ಮಾಡೋದು ಅಂದ್ರೆ ಇವತ್ತು ಏನದ ಯಾವ ಒಬ್ಬೊಬ್ಬರಿಗೆ ಒಂದೊಂದು ಅಡಿಗೆ ಮಾಡೋದಾಗ್ಬೋದು, ಕಸ ಹೊಡಿದಾಗ್ಬೋದು, ಟೆಂಟ್ ಹೊಡಿದಾಗ್ಬೋದು, ಮೈಕ್ ಸೇವಾ ಆಗ್ಬೋದು, ಇಲ್ಲ ಹಲವಾರು ಏನದ ಇದಕ್ಕೆ ಸಹಾಯಕರ್ತರು ಏನದ ನಮ್ಮ ಗುಡಿ ಭಕ್ತಿ ಇರ್ತಾರ. ಇವೆಲ್ಲ ಏನದ ಗುರುಗಳ ಸಮ್ಮುಖದೊಳಗ ಅಭ್ಯಾಸ ಮಾಡ್ಕೊತ ಹೋದ ಭಕ್ತಿ ಒಳಗೆ ಏನದ ಕಾಯಕದೊಳಗ ಕರ್ಮದೊಳಗೆ ತೊಳಕಬೇಕಾಗ್ತದ. ಇಲ್ಲಿ ಬೋಲೋಕಾಯಿ ಏನದ ನಿನ್ನೆ ಒಂದು ಸಣ್ಣ ವಿಷಯ ಹೇಳಿದ್ರು. ನಮ್ಮ ಪೂಜ್ಯ MK ಹುಬ್ಬಳ್ಳಿ ಸ್ವಾಮಿಗಳು ವೇದಿಕೆ ಮೇಲೆ ಆಚರಣರಾಗಬೇಕಾಗಿತ್ತು. ಎಲ್ಲದಾರೋ ಏನೋ ಅವರು ಪೂಜ್ಯರು ಬರ್ಬೇಕಂತ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ನಿನ್ನೆ ಸಹಜವಾಗಿ ಅವರು ಒಂದು ಮಾತು ಹೇಳಿದ್ರು. ಏನು ಅಂತಂದ್ರ ಕಲಿಯೋದು ಧರ್ಮ ಹೆಂಗಿರ್ತದ ಅನ್ನೋದು. ಅದಕ್ಕೆ ಕತ್ತಿಗೆ ಅಮೃತ ಪಾನ ಉತ್ತಮರಿಗೆ ಬಂದಾಗ ಗೊತ್ತಾಗ್ತದೆ. ಅದಕ್ಕೆ ಇದನ್ನ ನಾವು ಏನಪ್ಪ ಏನೇನೋ ಆಗ್ತದ, ನಾವು ಇಷ್ಟೆಲ್ಲ ಒಳ್ಳೆಯದು ಮಾಡಿದ್ರೆ ಏನೇನೋ ಆಗ್ತದ ಅಂತ ಹೇಳಿ ಭಾವನೆ ಬರ್ಬೋದು. ಆದ್ರೆ ನಮ್ಮ ಕರ್ಮಾನುಸಾರ ಅವ್ರಿಗೇನು ಬರ್ತದಂದ್ರೆ ಪೂರ್ವಜನ್ಮದ ಸುಕೃತ ಕರ್ಮ ಅವರು ಒಂದು ಪುಣ್ಯ ಮಾಡಿರ್ತಾರೆ. ಆ ಪುಣ್ಯ ಏನಾದ ಕತ್ತಿಗೆ ಅಮೃತ ಪಾನ ಆಗ್ತದೆ. ಎಷ್ಟೊಂದು ಸ್ಥಳ ಇಲ್ಲ. ಆದ್ರೆ ಏನೋ ಪೂರ್ವಜನ್ಮದ ಸುಕೃತ ಕರ್ಮ ಇದು ತಿಳಿದ್ರೆ ಅದನ್ನು ಮಾತಾಡ್ತಾರೆ. ಹಂಗಂತೇಳಿ ಕೆಟ್ಟ ಕೆಲಸ ಮಾಡ್ಲಕ್ಕೆ ಹೋಗೋದು. ಈ ಕೆಲಸದವ್ರು ಬಂದ್ರೆ ಅವ್ರಿಗೆ ಮತ್ತೆ ಸುಕೃತ ಒದಗಿಸ್ತದ ಅನ್ನುವಂಥ ಮಾತನ್ನು ಪೂಜೆ ಹೇಳಿ ಅನುಭವಿಗಳು. ಕ್ಷೇತ್ರಾಧಿಪತಿಯಾದಂತಹ ಸೋಮೇಶ್ವರರ ಗದ್ದಿಗೆಗೆ ದೇವರಿಗೆ ದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಲಿಂಗೈಕ ಸಂಗಮ ಬಸವೇಶ್ವರ ಮಹಾಸ್ವಾಮಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಹಾಗೂ ಶಿವಯೋಗೇಶ್ವರ ಮಹಾಸ್ವಾಮಿಗಳ ಪಾದಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ವೇದಿಕೆ ಮೇಲೆ ಕುಳಿತಂತ ಹರಗರು ಚಲಮೂರ್ತಿಗಳ ಎಲ್ಲರ ಪಾದಕ್ಕೂ ದೇವರಿಗೆ ದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಮುಂದೆ ಕುಳಿತಂತ ಶರಣರಿಗೂ ಹಾಗೂ ಶಿವಶರಣೆಯರಿಗೂ
ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಾನು ಒಂದೆರಡು ಮಾತ್ರ ಹೇಳಲು ಬಯಸ್ತಾ ಇದ್ದೇನೆ. ಕ್ಷೇತ್ರಾಧಿಕಾರಿಯಾದಂತಹ ಶ್ರೀ ಸೋಮೇಶ್ವರನ ಸನ್ನಿಧಿಯಲ್ಲಿ ಅಖಂಡ 3 ದಿನಗಳವರೆಗೆ ನಡೆದು ಇವತ್ತಿನ ದಿವಸ ಮಂಗಲಗೊಳ್ಳುತ್ತಿರುವಂತಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿ ಇದರ ನೇತೃತ್ವವನ್ನು ವಹಿಸಿ ಇದಕ್ಕೆ ಶೋಭೆಯನ್ನು ತಂದುಕೊಡುತ್ತಿರುವಂತಹ ಪರಮ ಪೂಜ್ಯ ಸದ್ಗುರು ಶಿವಯೋಗೀಶ್ವರರ ಪವಿತ್ರ ಅಡಿದಾವರಿಗಳಿಗೆ ಅನಂತ ಕೋಟಿ ನಮನಗಳನ್ನು ನಾನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿರುವಂತಹ ಶ್ರೀ ಅಡವಿಲಿಂಗ ಮಹಾರಾಜರೇ, ಸೊಗಲ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಚೇರ್ಮನ್ ಆದಂತಹ ಶ್ರೀ ದೇವನಗೌಡ ಪಾಟೀಲ್ರೇ, ಈ ಮಠದ ಮೇಲ್ವಿಚಾರಕರಾಗಿ ಮಠದ ಸರ್ವಾಂಗೀಣ ಅಭ್ಯುದಯಕ್ಕಾಗಿ ಯಾವಾಗಲೂ ನಿರಂತರವಾಗಿ ಶ್ರಮಿಸುತ್ತಿರುವಂತಹ ವಯೋವೃದ್ಧರು ಹಾಗೂ ಜ್ಞಾನವೃದ್ಧರು ಆದಂತಹ ಶ್ರೀ ವೀರಯ್ಯ ಸ್ವಾಮಿಗಳವರೇ, ಶ್ರೀ ಸಂಗನಗೌಡ ಪಾಟೀಲ್ ವಕೀಲರೇ, ಶ್ರೀ ಶಂಕರಪ್ಪ ಕುಂಬಾರ್ ಅವರೇ, ಶ್ರೀ ಮಾಂತಪ್ಪ ಲವಣಿಯವರೇ, ಶ್ರೀ ನಾಡಗೌಡ್ರೆ ಹಾಗೂ ನಮ್ಮ ರಾಜ್ಯದ ಅನೇಕ ಭಾಗಗಳಿಂದ ಇಲ್ಲಿಗೆ ಆಗಮಿಸಿ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಈ ಪುಣ್ಯ ಸಂದರ್ಭದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲ ಭಕ್ತಾದಿಗಳು, ಈಗಾಗಲೇ ನಿಮಗೆ ಗೊತ್ತಿರುವಂತೆ ಹಾಗೂ ಸುಮಾರು ಜನ ಇಬ್ಬರು ಸಹಿತ ಈಗಾಗಲೇ ಹೇಳಿರುವಂತೆ ಅಖಂಡ 8 ವರ್ಷಗಳವರೆಗೆ ನಡೆದು ಬಂದಿರುವಂತಹ ಕಾರ್ಯಕ್ರಮ ಇದು. ಪ್ರತಿ ವರ್ಷ ಗೌರವ ಹುಣ್ಣಿಮೆ ದಿವಸ ಪ್ರಾರಂಭ ಆಗಿ 3 ದಿವಸಗಳವರೆಗೆ ನಡೆಯುತ್ತದೆ ಹಾಗೂ ಮುಕ್ತಾಯ ಆಗ್ತದೆ. ಈ ಕಾರ್ಯಕ್ರಮ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಆಗಿದ್ದು ಹಾಗೂ ಇಲ್ಲಿಯವರೆಗೆ ಇದು ನಿರಂತರವಾಗಿ ಬೆಳೆದು ಬಂದಿದ್ದನ್ನು ನೋಡಿದ್ರೆ ಇದು ನಿಜವಾದ ಒಂದು ದೈವಿ ಸಂಕಲ್ಪ, ಆ ಸೋಮೇಶ್ವರನ ಸಂಕಲ್ಪ ಅಂತ ಹೇಳಿ ಅನ್ನಿಸ್ತದೆ. ಯಾಕಂದ್ರ ನಮ್ಮ ಶ್ರೀ ಶಿವಯೋಗಿಗಳವರ ಆಶ್ರಮ ನಿಮಗೆ ಗೊತ್ತದ, ಬಿಜಾಪುರ ಜಿಲ್ಲೆ, ಬಿಜಾಪುರ ತಾಲೂಕು, ಆಯೇರಿ ಗ್ರಾಮ, ಆಯೇರಿ ಜಂಬಗಿ ಸರಹದ್ದಿನಲ್ಲಿರುವಂತಹ ಶ್ರೀ ಪ್ರಭುಲಿಂಗೇಶ್ವರ ಆಶ್ರಮ. ಅಲ್ಲಿಂದ ಇಲ್ಲಿಗೆ ಅವರು ಬರಬೇಕು. ಎಲ್ಲ ಭಕ್ತರು ರಾಜ್ಯದ ವಿವಿಧ ಭಾಗಗಳಿಂದ ಇಲ್ಲಿಗೆ ಬರಬೇಕು. ಬಂದು ಇಷ್ಟೊಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ನಿರಂತರವಾಗಿ 8 ವರ್ಷಗಳವರೆಗೆ ಇದನ್ನು ನಡೆಸಬೇಕಂತಂದ್ರೆ ಇದು ಸಾಮಾನ್ಯವಾಗಿ ಮನುಷ್ಯ ಶಕ್ತಿಯಿಂದ ಆಗಲಾದಂತಹ ಕೆಲಸ ಅಂತ ಹೇಳಿ ನನಗೆ ಅನಿಸ್ತದೆ. ಮನುಷ್ಯ ಶಕ್ತಿಯಿಂದ ಇದು ಆಗೋದು. ಯಾಕಂದ್ರೆ ನೋಡ್ರಿ, ನಮ್ಮ ಊರ ಸಮೀಪ ಎಷ್ಟೋ ದೇವಸ್ಥಾನಗಳಿರ್ತಾವ, ವರ್ಷಕ್ಕೊಮ್ಮೆ ಜಾತ್ರೆ ಆಗಿರ್ತದೆ. ಅಲ್ಲಿ ಹೋಗ್ಬೇಕಂದ್ರೆ ಎಷ್ಟೋ ಸಲ ನಮಗೆ ಆಗೋದಿಲ್ಲ, ಅಲ್ಲೇ ನಮ್ಮ ಊರ ಪಕ್ಕಕ್ಕೆ ಇರ್ತದೆ. ಅಲ್ಲಿಂದ ಇಲ್ಲಿಗೆ ಬರಬೇಕು, ಆಯ್ತು ಅಲ್ಲಿಂದ ಬರೋದಂತ ಅದು 1 ಸಲ ಆಗ್ಬೋದು, 2 ಸಲ ಆಗ್ಬೋದು, 3 ಸಲ ಆಗ್ಬೋದು. ನಿರಂತರವಾಗಿ 8 ವರ್ಷಗಳವರೆಗೆ ಇದು ನಿರಂತರವಾಗಿ ನಡೆದುವಂತ. ಅಷ್ಟೇ ಅಲ್ಲ, ನಿನ್ನೆ ನಮ್ಮ ಗುರುಗಳಾದಂತಹ ಶಿವಗಳವರು ಒಬ್ಬರು ಮುಂದೆ ಹೇಳ್ತಿದ್ರು, ನೋಡಪ್ಪ ಎಲ್ಲಾರಂಗ ನಾನು ಒಂದಿನ ದೇಹ ಬಿಡೋನೆ. ಅವ್ರು ಹೇಳಿದ ಮಾತನ್ನೇ ನಾನು ನಿಮ್ಮ ಮುಂದೆ ಹೇಳ್ತೀನಿ. ನಾನು ಎಲ್ಲರಿಗಂತೆ ಒಂದ್ ದಿವಸ ಬಿಡೋನೆ, ಯಾಕಂದ್ರೆ ನಾನು ಮನುಷ್ಯ, ನಾನು ಹೋಗ್ ಸಹಿತ ಈ ಕಾರ್ಯಕ್ರಮ ನಿಲ್ಲಬಾರದು ಅನ್ನುವಂತಹ ಒಂದು ಕಳಕಳಿಯ ಮಾತನ್ನ ಅವರು ಅದನ್ನು ಕೇಳಿ ನನ್ನ ಮನಸ್ಸಿಗೆ ಸ್ವಲ್ಪ ಹೊತ್ತಿನಲ್ಲಿ ಒಬ್ಬರ ಮುಂದೆ ಅಂದ್ಯದ ನಾನು. ಯಾಕೆ ಇವತ್ತು ಹಿಂಗ್ಯಾಕಂದ್ರೆ ನಾವು ಗುರುಗಳು ಮತ್ತೇನು ಅವರ ಏನು ಸಮೀಪ ಬಂದದನು ಅವರು ಯಾಕಂದ್ರೆ ಹೇಳಕ್ ಬರೋದಿಲ್ಲ. ಒಮ್ಮೊಮ್ಮೆ ಶರಣರು ಯಾವ ತರ ಮಾತಾಡ್ತಾರೆ ಹೇಳಕ್ ಬರೋದಿಲ್ಲ. ಆ ತರದ ಒಂದು ವಿಚಾರ ನನ್ನ ಒಂದು ಕ್ಷಣ ನನ್ನ ಮನಸ್ಸಿನೊಳಗೆ ಬಂದು ಹೋಯ್ತು. ಅದು ಏನೇ ಇರಲಿ, ಇಲ್ಲಿ ನಾನು ಹೇಳುತ್ತಿರುವಂತಹ ಮಾತಿನ ಒಂದು ಮರ್ಮಾಂಶ, ಈ ಒಂದು ಸೋಮೇಶ್ವರನ ದೇವಸ್ಥಾನದ ಬಗ್ಗೆ ಅಷ್ಟೊಂದು ಉತ್ಕಟವಾದಂತಹ ಪ್ರೀತಿ, ಪ್ರೇಮ, ಭಕ್ತಿ ಆದಂದ್ರೆ ಇಲ್ಲಿ ಏನಾದ್ರೂ ಒಂದು ನನಗೆ ಏನು ಬ್ಯಾರೆ ಪುರಾವೆಗಳು ನನ್ನ ದೃಷ್ಟಿಯೊಳಗೆ ಏನೋ ಬೇಡ. ನಾನು ಅಳಿಯೋದಂದ್ರೆ ಹಿಂಗ, ನಾನು ಇಲ್ಲಿ ಬಂದ್ರೆ ನಮಗೇನಾಯ್ತು, ಇಲ್ಲಿ ಬಂದಿದ್ರಿಂದ ನಾ ಏನು ಅಂದುಕೊಂಡು ಬಂದಿದ್ದ ಆಯ್ತನೋ ಹೋಯ್ತನೋ ಅದು ಎರಡನೇ ಮಾತು. ನನಗೆ ನನ್ನ ಕಣ್ಣು ಮುಂದೆ ಬಂದು ನಿಂತಿರುವಂತಹ ಒಂದು ಮೊಟ್ಟ ಮೊದಲ ವಿಚಾರ ಅಂದ್ರೆ ಈ ಸ್ಥಾನದ ಬಗ್ಗೆ ಇಷ್ಟೊಂದು ಉತ್ಕಟವಾದಂತಹ ಒಂದು ಭಕ್ತಿಯನ್ನು ಅವರು ಹೊಂದ್ಯಾರಂದ್ರೆ ಇಲ್ಲಿ ಏನಾದರೂ ಇರಲೇಬೇಕು. ಹಿಂಗ ಮತ್ತೆ ಅವು ಏನಾಗ್ತವಲ್ಲ ಅದರ ಫಲ ಹೊಳ್ಳಿ ಬಂದು ನಮಗೆ ಮುಟ್ತದ. ಇದು ನಾವು ತಿಳ್ಕೋರಿ, ಒಂದು ಗಾಡಿಗೆ ಜೋರಿನಿಂದ ಚೆಂಡನ್ನು ಒಗೆದ್ರೆ ಅದು ಹೊಳ್ಳಿ ನಮಗೆ ಹೆಂಗ್ ಬರ್ತದೋ, ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟದ್ದನ್ನು ವಿಚಾರ ಮಾಡಿದ್ರೆ ಕೆಟ್ಟದ್ದು ನಮಗೆ ಬರ್ತದ. ಆ ತಿಳ್ಕೊಂಡು ನೀವು ಭಕ್ತಿಯನ್ನು ಮಾಡಿದ್ರೆ ಆ ಶಿವ ಸ್ವರೂಪದಿಂದಲೇ ಆ ಶಕ್ತಿ ನಮಗೆ ಬರ್ತದೆ ಅಂತ ಹೇಳಿ ಹೇಳಿದಂತ ಮಾತು ಯಾವ್ಯಾವ್ದು ಸುಳ್ಳಿಲ್ಲ, ಎಲ್ಲ ಸತ್ಯನೇ ಇದಾವ. ನಾವು ಏನ್ ಮಾಡ್ತೀವಿ, ಇವತ್ತಿನ ಒಂದು ವಿಜ್ಞಾನಿಗಳೊಳಗೆ ಹಿಂದಿನ ಪಡ್ತಾಳಿಸಿ ಇದು ಸುಳ್ಳು ಅನ್ಕೋತ ನಾವು ಹೊಂಟಿವಿ. ಅದು ಹೊಳ್ಳಿ ಎಲ್ಲರೂ ಮೊದಲಿಂದಕ್ಕೆ ಬರ್ಲಾಕತ್ತಾರೆ. ವಿಚಾರ ಮಾಡ್ಕೊಂಡು ನೋಡಿದ್ರ ಹೊಳ್ಳಿ ಎಲ್ಲ ದಾಯ ಮಾಡಿ ಹಿಡ್ತದ. ಅದಕ್ಕಾಗಿ ಮೊದಲಿನಿಂದ ನಮ್ಮ ಶರಣೆಯರು, ನಮಗಿಂತ ಮುಂಚೆ ಆಗಿ ಹೋದಂತ ಮಹಾನ್ ಮಹಾತ್ಮರು, ಯೋಗಿಗಳು, ತಪಸ್ವಿಗಳು ಏನ್ ಹೇಳ್ಯಾರ ಅವು ಯಾವ ಸುಳ್ಳ. ಗದ್ರಿ ಮುದುಕಿ ಕಥೆಯದು ಬರೀ ಒಂದು ಗದ್ರಿ ಕೊಟ್ಟಿದ್ದ, ಗದ್ರಿ ಹಿಡ್ಕೊಂಡು ಹಿಂದೆ ಕೈಲಾಗುತ್ತಾ. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಒಳ್ಳೆಯ ಕನಸುಗಳನ್ನ ಮಾಡಿದ್ರ ಫಲ ಯಾವಾಗಲೂ ಸಿಗ್ತದ. ಆದ್ದರಿಂದ ಒಳ್ಳೆಯ ಕನಸುಗಳನ್ನ ಮಾಡ್ಲಿಕ್ಕೆ ಪ್ರೇರೇಪಣೆಯನ್ನು ಕೊಡ್ಲಿಕ್ಕೆ
ರೀತಿ ಅದು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಬೆಳೆಯಲಿಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ತನ್ನ ಮನಧನದಿಂದ ನಾವೆಲ್ಲರೂ ಸಹಾಯವನ್ನು ಮಾಡಿ ಇಂತಹ ಕಾರ್ಯಕ್ರಮಗಳ ಯಶಸ್ಸಿಗೆ ನಾವು ಕಾರಣೀಭೂತರಾಗೋಣ. ಆ ಮೂಲಕ ಶ್ರೀ ಸೋಮೇಶ್ವರನ ಕೃಪೆಗೆ, ಶ್ರೀ ಶಿವಯೋಗೀಶ್ವರನ ಕೃಪೆಗೆ, ಶ್ರೀ ಅಡಿ ಮಹಾರಾಜನ ಕೃಪೆಗೆ, ಎಲ್ಲ ಮಹಾತ್ಮರ ಕೃಪೆಗೆ ನಾವು ಭಾಗಿಗಳಾಗೋಣ ಅನ್ನುವಂತಹ ಒಂದು ಮಾತನ್ನು ಹೇಳಿ ನಾವು ನಿರಂತರವಾಗಿ ನಡೆಸುತ್ತಾ ಏನು ಬಂದಿದ್ದೇವೆ ಈ ಕಾರ್ಯಕ್ರಮದ ಎಲ್ಲ ರೀತಿಯ ಯಶಸ್ಸಿಗಾಗಿ ಸಂಪೂರ್ಣ ಸಹಕಾರವನ್ನ ನಮ್ಮ ಈ ಟ್ರಸ್ಟ್ ಕಮಿಟಿಯನ್ನು ಕೊಟ್ಟವರಿದ್ದಾರೆ. ಅವರನ್ನು ನಾವು ನೆನೆಸಲಾರದೆ ಬಿಟ್ಟವರು ಸಹಿತ ತಪ್ಪಾಗ್ತದೆ. ಯಾಕಂದ್ರೆ ನಾವು ಬಂದಾಗ ಯಾವುದೇ ರೀತಿಯ ಒಂದು ಬಂದೆ ಹೀಗಾಗಿ ಅವರು ಸಹಿತ ನಮಗೆ ಎಲ್ಲ ರೀತಿಯ ಒಂದು ಧೈರ್ಯವನ್ನ ಬೆಂಬಲವನ್ನು, ಎಲ್ಲ ರೀತಿಯ ಬೆಂಬಲವನ್ನು, ಆರ್ಥಿಕವಾಗಿರುವುದು, ನೈತಿಕವಾಗಿರುವುದು ಅಂತ ಬೆಂಬಲವನ್ನು ಸಹಿತ ಅವರು ಸಹಿತ ಕೊಡ್ತಾ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿಯ ಪೂಜಾರಿಗಳು, ಇಲ್ಲಿಯ ಸೋಮೇಶ್ವರನ ಮುಖ್ಯ ಗರ್ಭಗುಡಿಯಲ್ಲಿರುವಂತಹ ಪೂಜಾರಿ ಆಗಿರ್ಬೋದು, ಇಲ್ಲಿ ಕುಳಿತಿರುವಂತಹ ಪೂಜಾರಿ ಆಗಿರ್ಬೋದು, ಈ ಮಠಕ್ಕೆ ಸಂಬಂಧಿಸಿದಂತ ಎಲ್ಲ ಸೇವಾಮಾರಿಗಳು, ಎಲ್ಲ ಸ್ವಾಮಿಗಳು, ಎಲ್ಲ ಪೂಜಾರಿಗಳು ಸಹಿತ ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ನಿರಂತರವಾಗಿ ನಾವು ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಈ ಸಹಕಾರ ಹೀಗೆ ಮುಂದುವರಿಲಿ, ಈ ಕಾರ್ಯಕ್ರಮ ಹೀಗೆ ಮುಂದುವರಿತಾ ಹೋಗಿ ಇದು ಎಲ್ಲ ಕಡೆ ಒಂದು ಜ್ಞಾನದ ಜ್ಯೋತಿಯನ್ನು ಬೆಳೆದಿ ಎಲ್ಲರ ಮನೋಕಾಮನೆಗಳನ್ನ ಪೂರ್ತಿ ಮಾಡಲಿ ಎನ್ನುವಂತಹ ಮಾತುಗಳನ್ನು ನಾನು ಹೇಳಿ ಆರೋಗ್ಯದ ಬಗ್ಗೆ ಒಳ್ಳೆಯ ಮನಸ್ಸರು ಒಳ್ಳೆಯ ಆರೋಗ್ಯಗಳು, ಸ್ವಸ್ಥ ಮನಸ್ಸು ಹೊತ್ತುಕೊಂಡಾಗ ಸ್ವಸ್ಥ ಮನಸ್ಸು ಇದ್ದಾಗ ಒಳ್ಳೆಯ ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಸಾಂಬ ಸದಾ ಶಿವ, ಶ್ರೀ ಗುರು ಬಸವಲಿಂಗಾಯ ನಮಃ. 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 ಸಾಂಬ ಸದಾ ಶಿವ, 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 ಸಾಂಬ ಸದಾ ಶಿವ. ಇಂದಿನ ದಿವಸ ಇದು 12ನೇ ತಿಂಗಳ 1ನೇ ತಾರೀಖು ಶನಿವಾರ ದಿವಸ. ನೀವೆಲ್ಲರೂ ಯಾವ ಈ ಪುಣ್ಯ ಕ್ಷೇತ್ರ ಸಕಲ ಸೋಮೇಶ್ವರ ಕ್ಷೇತ್ರಕ್ಕೆ ಕೂಡಿದ್ದೀರಿ. ಇಂದು ನೀವೆಲ್ಲರೂ ಓಂಕಾರದಲ್ಲಿ ಲೀನರಾಗಿದ್ದೀರಿ. ನೀವೆಲ್ಲರೂ ಪುಣ್ಯವಂತರು. ಮಹಾಜನೋ ಏನ ಗತಸ ಪಂಥ, ದೊಡ್ಡವರು ನಡೆದದ್ದು ಸಣ್ಣವರಿಗೆ ದಾರಿ ಅಂತ ಹೇಳ್ಕೊತ ಬಂದಾರೆ ಎಲ್ಲರೂ. ಹಿಂದಿನ ಹಿರಿಯರು ಯಾವಾಗಲೂ ಈ ಮಹಾಪೂಜೆಯನ್ನು ಅಥವಾ ಯಾವಾಗಲೂ ಈ ಓಂಕಾರ ನಾಮಸ್ಮರಣೆ ಮಾಡಿ ಅವರು ಪುನೀತರಾಗ್ಯಾರ. ಅಂತೆ ಆಗಿನ ಕಾಲಕ್ಕೆ ಊರೂರಿಗೆ ಭಜನಾಗಳಿರ್ತಿದ್ದು. ವೈಭವದಿಂದ ಅವರಿಂದ ಭಜನೆಯನ್ನು ಮಾಡಿ ಶಾಂತ ಜೀವನವನ್ನು ಮಾಡ್ತಿದ್ರು. ಅದು ಈಗ ಏನಾಗ್ಯದ, ಕಡಿಮೆ ಆಗಿ ಇವರಲ್ಲಿ ಏನದ ಸಾಮಾನ್ಯ ವ್ಯವಹಾರಗಳೇ ಹೆಚ್ಚಾಗಿಬಿಟ್ಟವು. ಹಿಂಗಾಗಿ ಯಾರ ಮನಸ್ಸು ಶಾಂತಿ ಇಲ್ಲ, ಯಾರಿಗೂ ಸುಖ ಇಲ್ಲ. ಇಂಥ ಸ್ಥಿತಿ ಅದ ದೇಶಕ್ಕೆ. ಅದಕ್ಕಾಗಿ ನಾವೇನಾದರೂ ಕಂಡುಕೊಳ್ಳಬೇಕಂದ್ರೆ ಈ ಮಹಾಮಂತ್ರವನ್ನು ಪಠನೆ ಮಾಡಿದ್ರೆ ಅದು ಸಾಧ್ಯ ಅಂತ ಸಿದ್ಧದ. ಇದು ದೊಡ್ಡ ಪಠಣ. ಎಲ್ಲ ಯಜ್ಞಗಳಲ್ಲಿ ಜಪಯಜ್ಞವೇ ಶ್ರೇಷ್ಠ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಆದರೂ ಹೇಳ್ಯಾರ.
ಅದೇ ಪ್ರಕಾರವಾಗಿ ಸಮಸ್ತ ಮಹಾನ್ ಗ್ರಂಥಗಳಲ್ಲೆಲ್ಲ ಮಾತ್ರ ಈಗ ನಾವು ಪೂರ್ಣ ಮಾಡಿಕೊಳ್ಬೇಕು ಅನ್ನುವಂಥವ್ರು 12 ವರ್ಷ ಹಗಲಿರುತ್ತು ದುಡಿಬೇಕು ಅಂತ ನೇಮದ. 18 ಕೋಟಿ ಬಂದ್ರೆ ಪಠಣ ಆಗ್ಬೇಕು ಒಬ್ಬನಿಗೆ. ಆಗ ಈ ಮಾಂಸಪಂಡ ಹೋಗಿ ಮಂತ್ರಪಂಡ ಆಗ್ತದೆ. ಆಗ ಅವ್ರು ಅಂದದ್ದೇ ಆಗ್ತದೆ, ಅವರು ಸಂಕಲ್ಪ ಮಾಡಿದ್ದೇ ಸಿದ್ಧಿ ಆಗ್ತದೆ. ಅಷ್ಟು ಶಕ್ತಿ ಅದ ಅದ್ರೊಳಗೆ. ಅದನ್ನು ನೀವೆಲ್ಲರೂ ಪಡೆದು ಉದ್ಧಾರ ಆಗಲಿ, ಇವರಿಗೂ ದೇವರು ಒಳ್ಳೆಯ ಒಂದು ಮಾರ್ಗವನ್ನು ಕೊಡಲಿ ಅಂತ ತಿಳ್ಕೊಂಡು ಇದು 8 ವರ್ಷ ನಾವು ನಡೆಸಿಕೊಂಡು ಬಂದದ್ದಾಗಿದೆ. ಇದನ್ನು ಮುಂದೂ ಅರಿಯಬೇಕು ಅನ್ನೋದೇ ನಮ್ಮ ಆಸೆ. ಯಾಕಂದ್ರೆ ಇದು ಎಷ್ಟು ವರ್ಷ ನಡೆದ್ರೂ ಇದು ಎಲ್ಲರಿಗೂ ಲಾಭೇ ಕೊಡ್ತದ, ನುಕ್ಸಾನ್ ಕೊಡೋದಿಲ್ಲ. ನೀವು ಪುನೀತರಾಗುತ್ತಾ ಹೋಗ್ರಿ, ನಿಮಗೆ ದೇವರು ಒಳ್ಳೆಯದು ಮಾಡ್ತಾನೆ, ಮತ್ತು ಕಡೆಗೆ ನೀವು ಮೋಕ್ಷಕ್ಕೂ ಹೋಗ್ತೀರಿ. ಅಂಥ ಒಂದು ಭಾಗ್ಯ ಸರ್ವರಿಗೆ ದೊರೆಯಲಿ. ಆ ಸೋಮೇಶ್ವರ ಅವರಿಗೆಲ್ಲ ಆಶೀರ್ವಾದ ಮಾಡಲಿ ಅಂತ ಹೇಳ್ಕೊಂಡ ನನ್ನ 2 ಮಾತು.